ಶ್ರೀನಿಧಿ ಆಚಾರ್ಯ ಪ್ಯಾಟಿ 5ನೇ ದಿವಸದ ಈ ಸಭೆಯಲ್ಲಿ ಉಪನ್ಯಾಸಕರಾಗಿ ಉಪಸ್ಥಿತರಿರ್ತಕ್ಕಂಥವರು. ವೈಜ್ಞಾನಿಕವಾದ ದೃಷ್ಟಿಕೋನವನ್ನು ಅವರು ಹೊಂದಿದ್ದಾರೆ. ಅದಕ್ಕನುಗುಣವಾಗಿ ವಿಜ್ಞಾನದ ದೃಷ್ಟಿಯಲ್ಲಿ ಗಂಗೆಯ ಮಹತ್ವವನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಮುಂದೆ ಅವರು ಉಪಸ್ಥಿತರಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿ, ವಿದ್ವಾಂಸರಾಗಿ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಹಲವಾರು ವರ್ಷಗಳಿಂದ ಸಲ್ಲಿಸ್ತಾ ಇದ್ದಾರೆ. ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ಅಲ್ಲ, ಆಂಗ್ಲ ಭಾಷೆಯಲ್ಲೂ ಕೂಡ ಶಾಸ್ತ್ರ ವಿಚಾರಗಳನ್ನು ಶ್ರೋತೃಗಳಿಗೆ ಮನಮುಟ್ಟುವಂತೆ ಚಿತ್ರಿಸ್ತಕ್ಕಂಥ ಶಕ್ತಿಯನ್ನು ಶ್ರೀನಿಧಿ ಆಚಾರ್ಯ ಪ್ಯಾಟಿಯವರು ಸಂಪಾದಿಸಿದ್ದಾರೆ. ನಿರಂತರವಾಗಿ ಬರವಣಿಗೆ, ಪಾಠ, ಸಂಶೋಧನೆ ಇದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಳ್ಳೆಯ ವಿದ್ವಾಂಸರು ಶ್ರೀನಿಧಿ ಆಚಾರ್ಯ ಪ್ಯಾಟಿಯವರು. ಶ್ರೀನಿಧಿ ಆಚಾರ್ಯ ಪ್ಯಾಟಿಯವರು ಪೂರ್ಣಪ್ರಜ್ಞಾ ಸಂಶೋಧನಾ ಮಂದಿರ ಸಂಶೋಧಕ ವಿದ್ವಾಂಸರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಸ್ಥೆಯಲ್ಲಿ ಇದ್ದುಕೊಂಡು ಅನೇಕ ಸಂಸ್ಥೆಗೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಂಸ್ಥೆಯ ಕೀರ್ತಿ ಉತ್ತುಂಗ ಶಿಖರಕ್ಕೆ ಏರಬೇಕು ಎಂಬುದಾಗಿ ಹೆಬ್ಬಯಕೆಯನ್ನು ಹೊಂದಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ವಿದ್ವಾಂಸರು ಶ್ರೀನಿಧಿ ಆಚಾರ್ಯ ಪ್ಯಾಟಿಯವರು. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಸುಸ್ವಾಗತ. ಮಧ್ವಾಶ್ರಮದ ಪರವಾಗಿ ನಾನು ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರು ಈ ವೈಜ್ಞಾನಿಕವಾದ ದೃಷ್ಟಿಕೋನದಿಂದ ಗಂಗೆಯ ಮಹತ್ವವನ್ನು ತಿಳಿಸಿಕೊಡಬೇಕು ಎಂಬುದಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಪರಮ ಪೂಜ್ಯರಾದ ಗುರುಗಳ ಚರಣಾರವಿಂದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ, ಈಗ ಪೀಠದಲ್ಲಿ ವಿರಾಜಮಾನರಾದಂತಹ ಗುರುಗಳನ್ನು ಭಕ್ತಿಯಿಂದ ನಮಸ್ಕರಿಸಿ, ಮಧ್ವಾಶ್ರಮ ಹರಿದ್ವಾರ ಇವರ ವತಿಯಿಂದ ದಶಹರಾ ಉತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಿರಂತರ ಹಲವು ದಿನಗಳ ಕಾಲ ಪ್ರವಚನ ಮೂಲಕವಾಗಿ ಜ್ಞಾನಗಂಗೆಯನ್ನು ಹರಿಸಬೇಕು ಅನ್ನುವಂತಹ ಅವರ ಸಂಕಲ್ಪಕ್ಕನುಸಾರವಾಗಿ ಸ್ವಾಮಿಗಳ ಆದೇಶದ ಮೇರೆಗೆ ಪ್ರವಚನದ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಈ ಪ್ರವಚನದಲ್ಲಿ ಇವತ್ತು ನನ್ನ ವಿಷಯ ಗಂಗೆಯ ಪವಿತ್ರತೆಯ ವಿಷಯ ವಿಜ್ಞಾನ ದೃಷ್ಟಿಯಲ್ಲಿ ಹೇಗಿದೆ ಅನ್ನೋದನ್ನು ತಿಳಿಸೋದು. ಗಂಗೆ ಅಂದ ತಕ್ಷಣ ಪವಿತ್ರ ಅನ್ನುವಂತಹ ಭಾವನೆ ಸನಾತನ ಧರ್ಮವನ್ನು ಅನುಸರಿಸತಕ್ಕಂತಹ ಕೋಟಿಗಿಂತಲೂ ಹೆಚ್ಚು ಜನರ, ಸಾವಿರಾರು ಜನರ ನಂಬಿಕೆಯಾಗಿದೆ. ಈ ನಂಬಿಕೆಯ ಹಿನ್ನೆಲೆ ನಮ್ಮ ಧಾರ್ಮಿಕ ಮತ್ತು ವೇದವ್ಯಾಸದೇವರಿಂದಾಗಿ ಪ್ರಣೀತವಾದಂತಹ ಮಹಾಭಾರತ, ಪುರಾಣ ಮುಂತಾದಂತಹ ಗ್ರಂಥಗಳಂತೂ ಇದ್ದೇ ಇದೆ. ಅದರ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಗಂಗೆ ಪವಿತ್ರ ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ಕೂಡ ನಮ್ಮ ಸ್ನಾನದ ಆಚರಣೆಯ ಸಂದರ್ಭದಲ್ಲೂ ಕೂಡ ಗಂಗೆಯನ್ನು ಸ್ಮರಣೆ ಮಾಡಿ ಆ ಗಂಗಾ ಜಲವು ನಮ್ಮ ನೀರಿನಲ್ಲಿ ಬಂದು ಸನ್ನಿಹಿತ ಆಗಬೇಕು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾಕೆಂದರೆ ಗಂಗೆಯು ಅಷ್ಟು ಪವಿತ್ರ ಅನ್ನುವಂತಹ ನಮ್ಮ ಅನುಸಂಧಾನ. ಅದಕ್ಕೆ ಕಾರಣ ಅವಳು ವಿಷ್ಣುವಿನ ಪಾದದಿಂದಾಗಿ ಉದ್ಭವಳಾದವಳು, ವಿಷ್ಣು ಪಾದೋದ್ಭವ, ವಿಷ್ಣು ಪಾದೋದಕ ಅನ್ನುವಂತಹ ಅನುಸಂಧಾನ ನಮ್ಮಲ್ಲಿದೆ. ಇದು ಶ್ರದ್ಧಾಳುಗಳಾದಂತಹ ನಮ್ಮ ಅನುಸಂಧಾನ ಪದ್ಧತಿಯಾದರೆ, ಈ ಶ್ರದ್ಧೆಯನ್ನು ಹೊಂದಿರದೇ ಇರತಕ್ಕಂತಹ ಯಾರಾದರೂ
ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ದಾರಾ, ಗಂಗೆ ನೀರಿನ ಪಾವಿತ್ರ್ಯದ ವಿಷಯದಲ್ಲಿ ಏನಾದರೂ ಯೋಚನೆ ಮಾಡಿದ್ದಾರಾ ಅನ್ನೋಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ನಮಗೆ ಉತ್ತರ ಈ ಸೈನ್ಸ್ ಅಂತ ನಾವೇನು ಕರಿತೇವೆ ಅದರಲ್ಲಿ ಈ ದೃಷ್ಟಿಯಲ್ಲಿ ಏನಾದರೂ ಯೋಚನೆಗಳಾಗಿದೆಯಾ ಅಂತ ಪ್ರಶ್ನೆ ಬಂದಾಗ ಅನೇಕ ಶತಮಾನಗಳಲ್ಲೇ ಈ ಗಂಗೆಯ ನೀರಿನ ವಿಷಯ ಕುರಿತಾದಂತಹ ಅನೇಕ ಪ್ರಯೋಗಗಳು ಆಗಿದೆ. ಮೊದಲು ನಮಗೆ ಇದರ ಪ್ರಸಿದ್ಧವಾದ ಪ್ರಯೋಗ ಸಿಗೋದು 1896ರಲ್ಲಿ. ಆಗ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇತ್ತು. ಆಗ ಬ್ರಿಟಿಷ್ ಆಡಳಿತದಲ್ಲಿ ಒಬ್ಬರು ಅಧಿಕಾರಿಗಳಾಗಿದ್ದರು, ಅವರು ವಿಜ್ಞಾನಿಗಳೂ ಆಗಿದ್ದರು. ಅವರ ಹೆಸರು ಅರ್ನೆಸ್ಟ್ ಹ್ಯಾಂಕಿಂಗ್ ಅಂತ. ಅವರು ಇಂಗ್ಲಿಷ್ ಕೆಮಿಸ್ಟ್ ಆಗಿದ್ದರು, ಬ್ರಿಟಿಷ್ ಕೆಮಿಸ್ಟ್ ಆಗಿದ್ದರು. ಅವರು ಒಂದು ಪ್ರಯೋಗ ಮಾಡಿ ಒಂದು ಫ್ರೆಂಚ್ ಜರ್ನಲ್ಗೆ ಒಂದು ಆರ್ಟಿಕಲ್ ಬರೀತಾರೆ. ಆ ಆರ್ಟಿಕಲ್ನ ಹೆಸರು ದ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಆಫ್ ವಾಟರ್ಸ್ ಆಫ್ ಜಮುನಾ ಆ್ಯಂಡ್ ಗಂಗಾ ಆನ್ ದ ಕೊಲೆರಾ ಮೈಕ್ರೋಬ್ ಅಂತ. ಗಂಗೆಯ ಮತ್ತು ಯಮುನೆಯ ನೀರು ಆ ಕಾಲರಾ ಬ್ಯಾಕ್ಟೀರಿಯಾಗಳ ಜೊತೆಗೆ ಹೇಗೆ ವ್ಯವಹರಿಸುತ್ತೆ ಅನ್ನುವಂತಹ ವಿಷಯವನ್ನಿಟ್ಟುಕೊಂಡೇ ಪ್ರಯೋಗದ ಆಧಾರದ ಮೇಲೆ ಕನ್ಕ್ಲೂಸಿವ್ ಆಗಿ ಒಂದು ಆರ್ಟಿಕಲ್ನ ಅವರು ಫ್ರೆಂಚ್ ಜರ್ನಲ್ಗೆ ಬರೀತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಕಾಲರಾ ಆಗ ಸ್ವಲ್ಪ ಭಾರತದಲ್ಲಿ ಹಬ್ಬಿತ್ತು ಎಲ್ಲ ಕಡೆ. ಆ ಕಾಲರಾ ಇರತಕ್ಕಂತಹ ನೀರು, ಆ ನೀರಿನಲ್ಲಿ ಈ ಗಂಗೆ ನೀರನ್ನು ಮಿಶ್ರಣ ಮಾಡ್ತಾರೆ. ಅವರಿಗೆ ಆಶ್ಚರ್ಯವಾಗುವಂತೆ ಆ ಕಾಲರಾ ಬ್ಯಾಕ್ಟೀರಿಯಾಗಳು ಗಂಗೆಯ ನೀರನ್ನು ಮಿಶ್ರಣಗೊಂಡಾಗ, ಗಂಗೆ ನೀರು ಆ ನೀರಲ್ಲಿ ಮಿಶ್ರಣವಾದಾಗ ಆ ಕಾಲರಾ ಬ್ಯಾಕ್ಟೀರಿಯಾಗಳು 3 ಗಂಟೆ ಒಳಗೆ ಸಾಯುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಇನ್ನೊಂದು ನೀರಿನಲ್ಲಿ, ಅದೇ ಕಾಲರಾ ಆಗಿರತಕ್ಕಂಥ ನೀರಿನಲ್ಲಿ ಬೇರೆ ನೀರನ್ನು ಸೇರಿಸಿದಾಗ ಅದು ಸಾಯೋದಿಲ್ಲ, ಇನ್ನೂ ಹೆಚ್ಚು ವೃದ್ಧಿ ಆಯಿತು ಕಾಲರಾ ಬ್ಯಾಕ್ಟೀರಿಯಾಗಳು ಅನ್ನೋಂಥ ಒಂದು ಪ್ರಯೋಗದ ಒಂದು ಸಾರವನ್ನು ಬರೀತಾರೆ. ಇದಕ್ಕೆ ಕಾರಣ ಏನು ಅಂತ ಅವರು ಯೋಚನೆ ಮಾಡಿ ಅವರೊಂದು ನಿರ್ಣಯಕ್ಕೆ ಬರ್ತಾರೆ. ಗಂಗೆಯಲ್ಲಿ ಬ್ಯಾಕ್ಟೀರಿಯಲ್ ಆಸ್ಪೆಕ್ಟ್ಸ್ಗಳಿದೆ, ಆ ಬ್ಯಾಕ್ಟೀರಿಯಲ್ ಆಸ್ಪೆಕ್ಟ್ಗಳು ಆ ಕಾಲರಾ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿಬಿಡುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಅದನ್ನೇ ಈಗಿನ ಬಯೋಲಜಿಸ್ಟ್ಗಳು ಏನಿದ್ದಾರೆ ಅವರು ಬ್ಯಾಕ್ಟೀರಿಯಾಫೇಜ್ ಅಂತ ಕರೀತಾರೆ. ಆಗ ಅಂದರೆ ಹ್ಯಾಂಕಿಂಗ್ನ ಕಾಲದಲ್ಲಿ ಬ್ಯಾಕ್ಟೀರಿಯಾಫೇಜ್ ಅನ್ನುವಂತಹ ಒಂದು ಶಬ್ದ ಇನ್ನೂ ಇರಲಿಲ್ಲ. ಬ್ಯಾಕ್ಟೀರಿಯಾಫೇಜ್ ಅನ್ನುವಂಥ ಶಬ್ದಗಳನ್ನು ಬಳಕೆ ಮಾಡಿದ್ದು ಇತ್ತೀಚೆಗೆ. ಬ್ಯಾಕ್ಟೀರಿಯಾಫೇಜ್ ಅಂತಂದರೆ ಒಳ್ಳೆಯ ಅಥವಾ ಈ ಏನು ಈ ಬ್ಯಾಕ್ಟೀರಿಯಾಗಳಿದೆ ಅದನ್ನು ನಾಶ ಮಾಡುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅಂತ ಅನ್ಕೋಬಹುದು ನಮ್ಮ ಆಡು ಭಾಷೆಯಲ್ಲಿ, ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅಂತ. ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಆಗ ಬ್ಯಾಕ್ಟೀರಿಯಾಫೇಜ್ ಅನ್ನುವಂಥ ಒಂದು ಟರ್ಮೇ ಇರಲಿಲ್ಲ, ಮತ್ತು ಆ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದ ಯೋಚನೆಯೂ ಕೂಡ ಬಯಾಲಜಿಸ್ಟ್ಗಳನ್ನು ಮಾಡಿರಲಿಲ್ಲ. ಈಗ ಆ ಹ್ಯಾಂಕಿಂಗ್ ಅವರ ಏನು ಪ್ರಯೋಗದ ಆಧಾರದ ಮೇಲೆ ಏನು ಆರ್ಟಿಕಲ್ ಬರೆದಿದ್ರು ಅದನ್ನು ಗಮನದಲ್ಲಿಟ್ಟುಕೊಂಡು ಹ್ಯಾಂಕಿಂಗ್ ಅವರು ಪ್ರಾಯ ಬ್ಯಾಕ್ಟೀರಿಯಾಫೇಜ್ ಬಗ್ಗೆನೇ ಮಾತಾಡ್ತಾ ಇದ್ರು ಆವಾಗ ಅಂತ ಬಯಾಲಜಿಸ್ಟ್ಗಳು ಚಿಂತನೆ ಮಾಡ್ತಾರೆ. ಅಂದರೆ ಗಂಗೆ ನದಿಯ ನೀರಿನ ಮೇಲೆ ಪ್ರಯೋಗ ಮಾಡಿ ಗಂಗೆಯಲ್ಲಿ ಈ ಬ್ಯಾಕ್ಟೀರಿಯಾಫೇಜ್ಗಳಿದೆ ಅನ್ನುವಂತಹ ಒಂದು ವರದಿಯನ್ನು ಅವರು ಬ್ಯಾಕ್ಟೀರಿಯಲ್ ಆಸ್ಪೆಕ್ಟ್ಗಳಂತ ಹೇಳಿದ್ರು. ಆ ವರದಿಯನ್ನು ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಹ್ಯಾಂಕಿಂಗ್ ಅವರು ಕೊಡ್ತಾರೆ. ಅಷ್ಟೇ ಅಲ್ಲ, ಅವರೊಂದು ಕನ್ಕ್ಲೂಸಿವ್ ರಿಮಾರ್ಕಲ್ಲಿ ಇನ್ನೊಂದು ಬರೀತಾರೆ. ಆ ಕಾಲರಾ ಹಬ್ಬಿರತಕ್ಕಂತಹ ಪ್ರದೇಶದಲ್ಲಿ ಗಂಗಾ ನದಿಯನ್ನು ಆಶ್ರಯಿಸಿಕೊಂಡಂತಹ ಪಟ್ಟಣಗಳು, ಹಳ್ಳಿಗಳಲ್ಲಿ ಕಾಲರಾದಿಂದ ಆಗ್ಬೋದಾದ ಹಾನಿಯು ತುಂಬ ಆಗಿಲ್ಲ ಅನ್ನುವಂಥ ಒಂದು ರಿಪೋರ್ಟ್ನಲ್ಲಿ ಅಥವಾ ಆ ಜರ್ನಲಲ್ಲಿ ಆ ಒಂದು ಅಂಶವನ್ನು ಕೂಡ ಬರೀತಾರೆ. ಈ ರೀತಿ ಅತಿ ನಮಗೆ ಸಿಗ್ತಕ್ಕಂಥ ಪ್ರಸಿದ್ಧವಾದ ಪ್ರಯೋಗ ವಿಜ್ಞಾನದ ಸೈನ್ಸ್ ಏನಿದೆ ಅದರ ದೃಷ್ಟಿಯಲ್ಲಿ ಅರ್ನೆಸ್ಟ್ ಹ್ಯಾಂಕಿಂಗ್ ಅವರ ಒಂದು ಪ್ರಯೋಗ. ಅದಾದಮೇಲೆ ಅದರ ಕುರಿತು ಇನ್ನೂ ಸಾಕಷ್ಟು ಚರ್ಚೆಗಳಾಗುತ್ತೆ, ಆ ಪೇಪರ್ ಮೇಲೆ ಅನೇಕ ರೀತಿಯಾದಂಥ ಚರ್ಚೆಗಳಾಗುತ್ತೆ. ಅದಾದಮೇಲೆ ಇನ್ನೊಬ್ಬರು ಈ ದೃಷ್ಟಿಯಲ್ಲಿ ಒಂದು ಹೊಸದಾದ ಮಾಹಿತಿಯನ್ನು ಕೊಡತಕ್ಕಂಥವರು ಸಿ ನೆಲ್ಸನ್ ಅಂತ. ಅವರು ಕೂಡ ಬ್ರಿಟಿಷ್ ಫಿಸಿಷಿಯನ್. ಅವರು ಕೂಡ ಏನು ಹೇಳ್ತಾರೆ ಅಂತಂದರೆ, ಈ ಗಂಗಾ ನದಿ ನೀರು
ಕಲುಷಿತವಾಗಿದ್ದರೂ ಕೂಡ ಅದು ತುಂಬ ದಿನಗಳ ತನಕ ಬಾಳಿಕೆ ಬರುತ್ತೆ ಅನ್ನೋಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ಗಂಗಾ ನದಿ ಸ್ವಲ್ಪ ಕಲುಷಿತವಾಗಿರುವಂತಹದ್ದು ಹೂಗ್ಲಿ ಅನ್ನುವಂಥ ಪ್ರದೇಶದಲ್ಲಿ ತುಂಬ ಅವರು ಹೇಳೋದು. ಅಲ್ಲಿ ಆ ಹೂಗ್ಲಿ ಅನ್ನೋ ಪ್ರದೇಶದಲ್ಲಿ ಹೋಗಿ ನೀರನ್ನು ಅವರು ಶೇಖರಿಸ್ಕೊಂಡು ಅವರು ಆ ಹಡಗಿನಲ್ಲಿ ತಗೊಂಡು ಹೋಗ್ತಾರೆ. ಸುಮಾರು ದಿನಗಳಾದರೂ ಕಲುಷಿತವಾದರೂ ಕೂಡ ಅದು ಸುಮಾರು ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಅವರೇನು ಹೇಳ್ತಾರೆ, ಗಂಗೆಯಲ್ಲಿ ತನ್ನನ್ನು ತಾನು ಪ್ಯೂರಿಫೈ ಮಾಡಿಕೊಳ್ತಕ್ಕಂತಹ ಅಂಶಗಳಿದೆ ಅಂತ ಹೇಳ್ತಾರೆ. ಇದು ನಮ್ಮ ಅಭಿಪ್ರಾಯ ಅಲ್ಲ, ಅದು ಸಿ ನೆಲ್ಸನ್ ಅನ್ನುವಂತಹ ಒಬ್ಬ ಫಿಸಿಷಿಯನ್ ಅವರು ಅವರ ಅಭಿಪ್ರಾಯ. ಅವರು ಇದನ್ನು ಕಂಡುಕೊಂಡಿದ್ದಾರೆ. ಆಗ ಗಂಗೆಯಲ್ಲಿ ಬ್ಯಾಕ್ಟೀರಿಯಾ ಫೇಜ್ ಇದೆ ಮತ್ತು ಆ ಗಂಗೆಯಲ್ಲಿ ತನ್ನನ್ನು ತಾನು ಪ್ಯೂರ್ ಮಾಡಿಕೊಳ್ಳುವಂತಹ ಒಂದು ಅಂಶಗಳಿದೆ ಅನ್ನೋದನ್ನ ಎರಡು ವಿಜ್ಞಾನಿಗಳ ಪ್ರಯೋಗದ ದೃಷ್ಟಿಯಿಂದಾಗಿ ನಾವು ಕಂಡುಕೊಳ್ಬೋದು. ಇನ್ನೊಬ್ಬರು ಮೂರನೇವ್ರದ್ದು ತುಂಬ ಆಸಕ್ತಿಕರವಾಗಿದೆ. ಅವರು ಫ್ಲಿಕ್ಸ್ ಅಂತ, ಅವರು 1927ರಲ್ಲಿ ಒಂದು ವಿಶೇಷ ಅಂಶವನ್ನು ಗಮನಿಸ್ತಾರೆ. ಈ ಗಂಗಾ ನದಿಯಲ್ಲಿ ಕಾಲರಾ ರೋಗದಿಂದಾಗಿ ಪೀಡಿತರಾದಂತಹ ವ್ಯಕ್ತಿಗಳ ಶವವನ್ನು ಅರ್ಧ ಸುಟ್ಟು ಹಾಗೇ ಹರಿದು ಬಿಡ್ತಾ ಇರ್ತಾರೆ. ಆಗಲೂ ಕೂಡ ಆ ಹರಿದು ಬಿಟ್ಟಾಗ ಶವಗಳೇನು ತೇಲ್ತಾ ಇರುತ್ತೆ, ಆ ತೇಲುವಂಥ ಶವಗಳ ಕೆಳಭಾಗದಲ್ಲಿ ಏನು ಗಂಗಾ ನದಿ ನೀರಿದೆ ಅಲ್ಲಿ ವಾಸ್ತವಿಕವಾಗಿ ಸುಮಾರು ಕಾಲರಾ ಬ್ಯಾಕ್ಟೀರಿಯಾಗಳಿರಬೇಕು. ಆದರೆ ಈ ಫ್ಲಿಕ್ಸ್ ಅವರು ಅಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡು ಬಂದು ಗಮನಿಸಿದಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು, ಕಾಲರಾ ಬ್ಯಾಕ್ಟೀರಿಯಾಗಳನ್ನು ಅವರು ಗಮನಿಸೋದಿಲ್ಲ. ಅವರಿಗೆ ಆಶ್ಚರ್ಯ ಆಗುತ್ತೆ, ಹೇಗಿದು ಸಾಧ್ಯ? ಅಲ್ಲಿ ಅರ್ಧ ಸುಟ್ಟು ಬಿಟ್ಟಿದ್ದಾರೆ, ಹಾಗಾಗಿ ಸುಮಾರು ಬ್ಯಾಕ್ಟೀರಿಯಾಗಳು, ಕಾಲರಾ ಬ್ಯಾಕ್ಟೀರಿಯಾಗಳಲ್ಲಿ ಸಿಗಬೇಕು, ಆದರೆ ಯಾಕೆ ಸಿಗಲಿಲ್ಲ ಅನ್ನೋಂಥ ಒಂದು ಆಶ್ಚರ್ಯ ವ್ಯಕ್ತಪಡಿಸಿ ಅವರು ಕೂಡ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಏನು ಅಂತಂದರೆ, ಗಂಗೆಯಲ್ಲಿ ಬ್ಯಾಕ್ಟೀರಿಯಾ ಫೇಜ್ಗಳಿದೆ, ಅದು ಆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಹಾಗಾಗಿ ಈ ಅನೇಕ ವಿಜ್ಞಾನಿಗಳ ಅವರ ಲೇಖನಗಳ ಸಾರವನ್ನು ಗಮನಿಸಿದರೆ ಗಂಗೆಯಲ್ಲಿ ಇಂಥ ಒಂದು ಎಕ್ಸ್ ಫ್ಯಾಕ್ಟರ್, ಈಗಲೂ ಕೂಡ ಅದರ ಬಗ್ಗೆ ತುಂಬ ಸಂಶೋಧನೆಗಳು ನಡೀತಾ ಇದೆ, ಏನದು, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಆದರೂ ಈ ಒಂದು ಎಕ್ಸ್ ಫ್ಯಾಕ್ಟರ್, ಬ್ಯಾಕ್ಟೀರಿಯಾ ಫೇಜ್ ಆಗಿರ್ಬೋದು, ಸೆಲ್ಫ್ ಪ್ಯೂರಿಫೈ ಆಗಲಿಕ್ಕೆ ಬೇಕಾಗ್ತಕ್ಕಂಥ ಅಂಶಗಳಿರ್ಬೋದು, ಅದೆಲ್ಲವೂ ಕೂಡ ಗಂಗೆಯಲ್ಲಿದೆ ಅನ್ನೋದನ್ನು ಈ ವಿಜ್ಞಾನಿಗಳು ತಾವು ಕಂಡುಕೊಂಡಿದ್ದಾರೆ. ಅದರ ಮುಂದೆ ಭಾರತ ಸ್ವಾತಂತ್ರ್ಯ ನಂತರ ಅದರ ಮೇಲೆ ಕೆಲಸ ಆಗುತ್ತೆ. DS ಭಾರ್ಗವ ಅನ್ನುವಂತಹ ಒಬ್ಬ ವಿಜ್ಞಾನಿಗಳು, ಅವರು ಗಂಗೆ ಮೇಲೆ ಸುಮಾರು 20ಕ್ಕಿಂತ ಹೆಚ್ಚು ವರ್ಷಗಳು ಕೆಲಸ ಮಾಡಿದ್ದಾರೆ. ಅವರು ಏನು ಹೇಳ್ತಾರೆ ಅಂತಂದರೆ, ಗಂಗೆಯಲ್ಲಿ ಈ ಸೆಲ್ಫ್ ಪ್ಯೂರಿಫೈ ಆಗುವಂತಹ ಒಂದು ಅಂಶ ಕಾಣಲಿಕ್ಕೆ ಸಿಗುತ್ತೆ. ಅದು ಯಾಕೆ ಸಿಗುತ್ತೆ, ಬೇರೆ ಕಡೆ ಇಲ್ಲದೇನೆ ಅಲ್ಲಿ ಯಾಕೆ ಸಿಗುತ್ತೆ ಅಂತಂದರೆ, ಅದು ಗಂಗಾ ಅನ್ನೋದು ಬೇರೆ ಎಲ್ಲ ನೀರುಗಳಿಗಿಂತ 25% ಹೆಚ್ಚು ಅದು ಆಕ್ಸಿಜನ್ನನ್ನು ಹೊಂದಿದೆ. ಹಾಗಾಗಿ 25% ಹೆಚ್ಚು ಆಕ್ಸಿಜನ್ ಪರ್ಸೆಂಟೇಜ್ ಅದರಲ್ಲಿ ಇರೋದ್ರಿಂದಾಗಿ ಅದು ತನ್ನನ್ನು ತಾನು ಬೇಗ ಪ್ಯೂರಿಫೈ ಮಾಡ್ಕೊಳ್ಳುತ್ತೆ ಅನ್ನೋಂಥ ಒಂದು ಅಂಶವನ್ನು ಅವರು ಹೇಳ್ತಾರೆ. ಹಾಗಾಗಿ ಬೇರೆ ಎಲ್ಲೂ ಬೇರೆ ನೀರಿನಲ್ಲಿ ಕಾಣದೇ ಇರತಕ್ಕಂತಹ ಒಂದು ಅಪೂರ್ವವಾದ ಅಂಶ ಆ ನೀರಿನಲ್ಲಿದೆ ಅನ್ನೋದನ್ನು DS ಭಾರ್ಗವ ಅನ್ನುವಂಥ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅದಾದಮೇಲೆ ಕ್ರಮೇಣ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರೆಲ್ಲ ಸೇರಿ ಮತ್ತೆ ಇತ್ತೀಚೆಗೆ 2019-2020 ಮತ್ತೆ ಒಂದು ಹೊಸದಾಗಿ ಮತ್ತೆ ಪ್ರಯೋಗ ಮಾಡೋಣ ಅಂತ ಪ್ರಯೋಗ ಮಾಡಿದಾಗ ಅವರು ಕೂಡ ಒಂದು ಎಕ್ಸ್ಫ್ಯಾಕ್ಟರ್ನ ಗಮನಿಸ್ತಾರೆ. ಈ ಗಂಗೆಯಲ್ಲಿ ಒಂದೇನೋ ಒಂದಿದೆ, ಒಂದು ಎಕ್ಸ್ಫ್ಯಾಕ್ಟರ್ ಇದೆ, ಅದು ಬ್ಯಾಕ್ಟೀರಿಯಾ ಫೇಜ್ ಅಂತಲೂ ಅನ್ಬೋದು, ಅದಕ್ಕಿಂತ ಹೆಚ್ಚು ಇನ್ನೂ ಅಧ್ಯಯನಗಳಾಗಬೇಕು ಅಂತನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ಕೆಲವೊಂದು ವಿಜ್ಞಾನಿಗಳ ಅಭಿಪ್ರಾಯದ ಆಧಾರದ ಮೇಲೆ ಗಂಗೆಯಲ್ಲಿ ಇರತಕ್ಕಂಥ ಜಲಚರ ಪ್ರಾಣಿಗಳಲ್ಲಿ ಆ್ಯಂಟಿಬಾಡಿಗಳ ಉತ್ಪತ್ತಿ ಅನ್ನುವಂತಹ ಒಂದು ಅಂಶವನ್ನು ಕೂಡ ಅವರು ಗಮನಿಸಿ ಅದರ ಮೇಲೂ ಕೂಡ ತುಂಬ ಇನ್ನೂ ರಿಸರ್ಚ್ ಆಗಬೇಕು ಅನ್ನೋಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ವಿಜ್ಞಾನಿಗಳು ತಾವು ಕಂಡುಕೊಂಡಂತಹ ವಿಷಯವನ್ನು ನಾವು ಗಮನಿಸೋದಾದರೆ, ಗಂಗೆಯಲ್ಲಿ ಬೇರೆಯ ನೀರುಗಳಿಗಿಂತ ಒಂದು ಅತಿಯಾದ ಮಹತ್ವ ಇದ್ದೇ ಇದೆ. ಆದ್ದರಿಂದಲೇ ನಮ್ಮ ಪ್ರಾಚೀನ ಋಷಿಮುನಿಗಳು ಅಥವಾ ನಮ್ಮ ಪ್ರಾಚೀನ ಆಚಾರ್ಯರು ಗಂಗಾ ವಿಷಯದಲ್ಲಿ ಅತ್ಯಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದು ಅದಕ್ಕೋಸ್ಕರ. ಗಂಗೆ ವಿಷ್ಣು ಪಾದೋದ್ಭವಳಾದ್ದರಿಂದಾಗಿ
ನಮ್ಮ ಮನಸ್ಸಿನ ಮಲವನ್ನು ತೆಗಿತಾಳೆ ಅನ್ನೋದು ಬಹಳ ಮುಖ್ಯ. ಹೊರಗಿನ ಮಲವನ್ನು ತೆಗಿತಾಳೆ ಅನ್ನೋದು ಭೌತಿಕವಾದಂತಹ ಏನು ನಮ್ಮ ಪ್ರಜ್ಞೆ ಇದೆ, ಆಸ್ಥೆ ಇದೆ, ಅದಕ್ಕಿಂತ ಹೆಚ್ಚು ಮುಖ್ಯ ಆಂತರ ಪ್ರಜ್ಞೆ ಅನ್ನೋದು ನಮ್ಮ ಋಷಿಮುನಿಗಳಿರತಕ್ಕಂತಹ ಆಸ್ಥೆ. ಆದರೆ ಭೌತಿಕ ಪ್ರಜ್ಞೆ ದೃಷ್ಟಿಯಲ್ಲೂ ಕೂಡ ಗಂಗೆಯಲ್ಲಿ ಈ ರೀತಿಯಾದ ಮೆಡಿಸಿನಲ್ ಆಸ್ಪೆಕ್ಟ್ಸ್ಗಳಿದೆ ಅನ್ನೋದನ್ನು ನಾವು ಒಪ್ಪಿದ್ವಿ, ಮತ್ತು ಅದರ ಒಂದು ಅರಿವು ನಮಗಿತ್ತು ಅನ್ನೋದು ಗೊತ್ತೇ ಇದೆ. ಅದಕ್ಕೆ ನಾವು ಹೆಚ್ಚು ಮಹತ್ವ ಕೊಡದೇ ಇದ್ರೂ ನಮ್ಮ ಆಂತರಿಕವಾದಂತಹ ಪ್ರಜ್ಞೆಯೇ ನಮಗೆ ಹೆಚ್ಚು ಮುಖ್ಯ. ಆದ್ದರಿಂದ ಆಂತರಿಕ ಕೊಳೆಯನ್ನು ಕೊಳಿತಾಳೆ ವಿಷ್ಣು ಪಾದೋದ್ಭವಳಾದವಳು ಅನ್ನೋಂತಹ ಒಂದು ನಮ್ಮ ಋಷಿಮುನಿಗಳ ಮನಸ್ಥಿತಿ. ಹಾಗಾಗಿ ಈ ದೃಷ್ಟಿಯಲ್ಲಿ ನಾವು ಅದನ್ನು ನೋಡಿದ್ರೆ ಆಂತರಿಕ ಮತ್ತು ಬಾಹ್ಯ ಎರಡರ ಮಲವನ್ನು ಕೂಡ ಕಳಿತಕ್ಕಂಥವಳು ಗಂಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇದು ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ, ಗಂಗಾ ಹರಿದು ಬರುವಂತಹ ಒಂದು ಬೆಟ್ಟಗಳನ್ನು ಗಮನಿಸಿದ್ರೇ ಅಲ್ಲಿ ಎಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನು ತನ್ನಲ್ಲಿ ತಾನು ತೊಗೊಂಡು ಬರ್ಬೋದು ಅನ್ನುವಂತಹ ಒಂದು ನಿರ್ಣಯವನ್ನು ತಗೊಳ್ಬೋದು. ಇದು ಪ್ರತ್ಯಕ್ಷದಿಂದಾಗಿ ನಾವು ಕಾಣ್ಬೋದಾಗಿದೆ. ಗೋಮುಖದಿಂದ ಹರಿದು ಬರಬೇಕಾದ್ರೆ ಎಷ್ಟೆಷ್ಟು ಪರ್ವತಗಳನ್ನು, ಎಷ್ಟೆಷ್ಟು ಭೂಮಿಯನ್ನು ಅದು ದಾಟ ಬರುತ್ತೆ, ಅಲ್ಲಿ ಎಷ್ಟೋ ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನು ಅದು ತನ್ನಷ್ಟಕ್ಕೆ ತಗೊಂಡು ಬರುತ್ತೆ. ಅದೇ ರೀತಿ ಈ ಕಡೆ ಅಲ್ಕಾನಂದದಿಂದ ಹರಿದು ಬರುವಾಗಲೂ ಕೂಡ ಎಷ್ಟೋ ಮೆಡಿಸಿನಲ್ ಆಸ್ಪೆಕ್ಟ್ಸ್ಗಳನ್ನು ತನ್ನೊಟ್ಟಿಗೆ ತೊಗೊಂಡ್ಬರುತ್ತೆ. ಈ ರೀತಿ ಅಲ್ಲಿ ಋಷಿಕೇಶದಲ್ಲಿ ಗಂಗೆಯಾಗಿ ಮುಂದೆ ಪ್ರವಾಹ ಆದಾಗ ಅಲ್ಲಿ ಅಷ್ಟು ಉತ್ತಮವಾದಂತಹ ನೀರನ್ನು ನಾವು ಕಾಣಬಹುದಾಗಿದೆ. ಇದು ನಾವು ಭಾರತದ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ಬಂದು ಮೊನ್ನೆವರೆಗೂ ಏನು ಗಂಗೆಯ ಶುದ್ಧೀಕರಣ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊರಡೋ ಸಮಯದಲ್ಲಿ ಅಷ್ಟೇ ಅಲ್ಲ, ಮೊನ್ನೆ ಕೆಲವರು ಇನ್ನೂ ಕೂಡ ಹೆಚ್ಚು ರಿಸರ್ಚ್ ಮಾಡಬೇಕು ಇದರ ಮೇಲೆ, ಇದರಲ್ಲಿ ಇನ್ನೂ ಮೆಡಿಸಿನಲ್ ಪ್ಲಾಂಟ್ಸ್ಗಳ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ನೋ ದೃಷ್ಟಿ ಬಂದಾಗ ಕೇಂದ್ರ ಸರ್ಕಾರವು ಕೂಡ ಇದ್ರ ಮೇಲೆ ರಿಸರ್ಚ್ ಮಾಡಲಿಕ್ಕೆ ಅಂತ ಒಂದು ನಿಯೋಗವನ್ನು ಕೂಡ, ವಿಜ್ಞಾನಿಗಳ ತಂಡವನ್ನು ಕೂಡ ಅವರು ನಿಯಮಿಸಿತ್ತು. ಈ ರೀತಿಯಲ್ಲಿ ಸುಮಾರು ಶತಮಾನಗಳ ಕಾಲ ವಿಜ್ಞಾನದವರು ಈ ಗಂಗೆಯಲ್ಲಿರ್ತಕ್ಕಂತಹ ಈ ಅಪೂರ್ವಾಂಶದ ವಿಷಯದಲ್ಲಿ ಪರವಾಗಿ ಅನೇಕರು ಮಾತಾಡಿದ್ದಾರೆ. ಕೆಲವರು ಅದರಲ್ಲಿ ಇರತಕ್ಕಂತಹ ಪೇಪರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹೇಳಿದರೂ ಕೂಡ ಕೊನೆಗೂ ಇದರಲ್ಲಿ ಏನೋ ಒಂದು ಇದ್ದೇ ಇದೆ, ಇದರಲ್ಲಿ ಅವ್ರು ಹೇಳಿರೋ ಕ್ರಮ ಸರಿ ಇಲ್ಲದೆ ಇರ್ಬೋದು, ಅಥವಾ ಹೇಳಿರತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಅತಿರೇಕಗಳಿದ್ದರೂ ಕೂಡ. ಆದರೆ ಎಲ್ಲರೂ ಒಟ್ಟಾಭಿಪ್ರಾಯ ಏನು ಅಂತಂದರೆ ಗಂಗೆಯಲ್ಲಿ ಒಂದು ವಿಶೇಷತೆ ಇದ್ದೇ ಇದೆ ಅನ್ನೋದನ್ನು ಎಲ್ಲ ವಿಜ್ಞಾನಿಗಳು ಒಪ್ತಾರೆ. ಈ ದೃಷ್ಟಿಯಲ್ಲಿ ನೋಡೋದಾದರೆ ಅದನ್ನು ಇಷ್ಟು ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಈ ಗಂಗೆಯನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಮಗೆ ಇದೆ. ಯಾಕೆಂದರೆ ಇಷ್ಟೆಲ್ಲ ವಿಶೇಷತೆ ಹೊಂದಿದ್ದಾರೆ ಅಂತ ಯಾವ ವಿಜ್ಞಾನಿಗಳು ಹೇಳ್ತಾರೋ ಅದೇ ವಿಜ್ಞಾನಿಗಳು ಅವರ ಅಭಿಪ್ರಾಯದ ಆಧಾರದ ಮೇಲೆ ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಪೇಪರ್ ಪಬ್ಲಿಷ್ ಆಗಿತ್ತು. ಅದರಲ್ಲಿ ಅವರು ಹೇಳಿದರು, ಅಷ್ಟು ಉತ್ತಮ ಮೆಡಿಸಿನಲ್ ಆಸ್ಪೆಕ್ಟ್ಸ್ ಅಂತ ಹೊಂದಿರತಕ್ಕಂತಹ ಈ ಗಂಗೆಯಲ್ಲಿ ಈಗ ನಮ್ಮನ್ನು ಸಾಯಿಸಬಹುದಾದ ಬ್ಯಾಕ್ಟೀರಿಯಾಗಳು ಕೂಡ ಇದ್ದಾವೆ ಅನ್ನೋಂಥ ಒಂದು ಆಘಾತಕಾರಿ ಅಂಶವನ್ನು ಹೇಳಿದರು. ಅದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ನಾವು ದೊಡ್ಡ ವಿಜ್ಞಾನಿಗಳಾಗಬೇಕಾಗಿಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ. ಅದು ಪೊಲ್ಯೂಷನ್, ಅದು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಏನಿದೆ ಅದು, ಆಮೇಲೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಕಟ್ಟಡಗಳಿಂದಾಗಿ ಬರ್ತಕ್ಕಂಥ ಪೊಲ್ಯೂಷನ್ಸ್ ಏನಿದೆ, ಹ್ಯೂಮನ್ ವೇಸ್ಟೇಜ್ ಏನಿದೆ, ಅದೆಲ್ಲವೂ ಕೂಡ ಸೇರಿಕೊಂಡು ಅದು ಎಷ್ಟು ಕಲುಷಿತ ಆಗಿ ಹೋಗಿದೆ ಅಂತಂದರೆ ಅದು ಅಲ್ಲಿ ಸ್ನಾನ ಮಾಡೋರಿಗಾಗಲಿ ಅಥವಾ ಪಾನ ಮಾಡೋರಿಗಾಗಲಿ ಅದು ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ಒಂದು ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಆರ್ಟಿಕಲ್ನು ಕೂಡ ಪಬ್ಲಿಷ್ ಮಾಡಿದರು. ಇದು ಆಘಾತಕಾರಿ ಅಂಶ. ಅದನ್ನು ಗಮನಿಸಿ ಕೇಂದ್ರ ಸರ್ಕಾರದವರು ಮತ್ತೆ ಇನ್ನೊಂದಷ್ಟು ಹೆಚ್ಚು ಅದರ ಮೇಲೆ ಪ್ರಯತ್ನ ಮಾಡಿ ಗಂಗೆ ಶುದ್ಧಿಯನ್ನು ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಪೇಜಾವರ ಸ್ವಾಮಿಗಳು ಕೂಡ ಗಂಗಾ ನದಿ ಯಾವ ರೀತಿಯಾಗಿ ಶುದ್ಧ ಆಗಬೇಕಾಗಿತ್ತು ಆ ರೀತಿ ಆಗಿಲ್ಲ ಅಂತನ್ನುವಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದು ನೀವು ಗಮನಿಸ್ಬೋದು. ಅದಾದ ಮೇಲೆ ಮತ್ತೆ ಅದರ ಮೇಲೆ ಹೆಚ್ಚು ಪ್ರಯತ್ನ ಆಗಿ ಅದಾಗಿ 1 ವರ್ಷದಲ್ಲೇ ಕುಂಭಮೇಳಕ್ಕೆ ಹೋದಾಗ ಸ್ವಾಮಿಗಳು ಅಲ್ಲಿರ್ತಕ್ಕಂಥ ನೀರನ್ನು ಸ್ವೀಕಾರ ಮಾಡಿ ತುಂಬ ಶುದ್ಧ ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಅಂದರೆ ಸಂಪೂರ್ಣ ಸಾರ ಏನು ಅಂತಂದರೆ, ನಮಗೆ ಭಗವದ್ದತ್ತವಾದಂತಹ ಅಂತಹ ಉತ್ತಮವಾದ ನದಿ ನಮ್ಮ ಭಾರತಕ್ಕೆ ಸಿಕ್ಕಿರಬೇಕಾದ್ರೆ ಅಷ್ಟೆಲ್ಲ ಔಷಧೀಯ ಅಂಶಗಳನ್ನು ಹೊಂದಿರತಕ್ಕಂತಹ ಆ ಗಂಗಾ ನದಿಯನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಕಲುಷಿತಗೊಳಿಸೋದು ಅದು ನಮಗೆ ಪುಣ್ಯವನ್ನು ಕೊಡ್ತಕ್ಕಂತಹ ಕೆಲಸವಂತೂ ಅಲ್ಲ. ಅದು ನಮಗೆ ಅಧಿಕಾರವೂ ಇಲ್ಲ. ಆ ರೀತಿ ಮಾಡುವಂತಹ ಯಾವ ಅಧಿಕಾರವೂ ನಮಗಿಲ್ಲ. ಅದು ಪ್ರಕೃತಿಯ ಪರಮಾತ್ಮನಿಂದಾಗಿ ಬಂದಿರತಕ್ಕಂತಹ ಒಂದು ಕೊಡುಗೆಯನ್ನು
ಹಾಳು ಮಾಡುವಂಥ ಯಾವ ಅಧಿಕಾರವೂ ನಮಗಿಲ್ಲ. ಹಾಗಾಗಿ ನಾವು ಆ ಗಂಗೆಯನ್ನು ಹಾಳು ಮಾಡದೇ ಇರಲಿಕ್ಕೆ ಮತ್ತು ಹಾಳು ಮಾಡುವಂಥ ಸಂದರ್ಭದಲ್ಲಿ ಪೇಜಾವರ ಸ್ವಾಮಿಗಳ ರೀತಿಯಲ್ಲಿ ದಿಟ್ಟವಾಗಿ ಪ್ರತಿಭಟನೆ ಮಾಡತಕ್ಕಂತಹ ಮತ್ತು ಗಂಗೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡಬೇಕಾದಂತಹ ಆ ಪ್ರಯತ್ನವನ್ನು ನಾವು ಅವರಿಂದ ಸ್ಫೂರ್ತಿ ತಗೋಬೋದು. ಇದು ಆ ಗಂಗೆಯ ಒಂದು ವಿಶೇಷತೆಗಳನ್ನು ವಿಜ್ಞಾನಿಗಳು, ಆಧುನಿಕ ವಿಜ್ಞಾನಿಗಳು ಹೇಳಿದಂಥ ಕ್ರಮ. ಅದಕ್ಕೆ ಇನ್ನೊಂದು ಅಂಶ ಇಲ್ಲಿ ಚರ್ಚೆಗೆ ಆಗಬೇಕಾಗಿರ್ತಕ್ಕಂಥ ಅಂಶ ಅಥವಾ ಸಾಧ್ಯತೆಗಳ ಬಗ್ಗೆ ವಿಚಾರ ಮಾಡಬೇಕಾದ ಅಂಶ ಏನಂತಂದರೆ, ಗಂಗೆ ನಿರಂತರವಾಗಿ ಹರಿತಾ ಇದ್ದರೆ ಅವಳು ಪ್ರವಾಹ ಏನಿದೆ ಅದರಲ್ಲಿ ಈ ಔಷಧೀಯ ಗುಣಗಳೇನಿದೆ ಅದರ ಒಂದು ಹೆಚ್ಚು ಸಾಮರ್ಥ್ಯವನ್ನು ನಾವು ಕಾಣ್ಬೋದಾಗಿದೆ. ಗಂಗೆ ನಿರಂತರ ಹರಿತಾ ಇಲ್ಲ ಅಂತ ಆದರೆ ಆವಾಗ ಅದರಲ್ಲಿಯ ಔಷಧೀಯ ಅಂಶಗಳು ಎಷ್ಟು ನಮಗೆ ನಿಜವಾಗಿ ಸಿಗಬೇಕಿತ್ತು ಅಷ್ಟು ಸಿಗುತ್ತೋ ಇಲ್ಲೋ ಅನ್ನೋಂಥ ವಿಷಯದಲ್ಲಿ ಬಹಳ ಸಂದೇಹ ಇದೆ. ಯಾಕೆಂದರೆ ಈಗ ನೋಡಿ, ಆ ಹರಿದ್ವಾರಕ್ಕಿಂತ ಮುಂಚೆ ಅಲ್ಲೆಲ್ಲ ಕಡೆ ನಿಮಗೆ ಎಲ್ಲ ಕಡೆ ಏನು ಮಾಡಿದ್ದಾರೆ, ಸೋಲಾರ್ ಎನರ್ಜಿಗೋಸ್ಕರವಾಗಿ ಅನೇಕ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಅನಿವಾರ್ಯತೆ, ಅವಶ್ಯಕತೆ ಅದೆಲ್ಲ ದೊಡ್ಡ ಚರ್ಚೆ ವಿಷಯ. ಒಟ್ಟಾರೆಯಾಗಿ ಅಲ್ಲಿ ನಿರಂತರ ಹರಿತಾ ಇಲ್ಲ ಅಂತ ಆಯ್ತಾವೆ ಗಂಗೆ. ನಿರ್ಮಲವಾಗಿ ಹರಿಬೇಕಷ್ಟೇ ಅಲ್ಲ, ನಿರಂತರವಾಗಿ ಅವಿರಲವಾಗಿ ಹರಿಬೇಕು ಅನ್ನುವಂತಹ ಅಂಶವನ್ನು ಅನೇಕ ವಿಜ್ಞಾನಿಗಳಾಗಿರ್ಬೋದು ಅಥವಾ ಧಾರ್ಮಿಕ ಮುಖಂಡರಾಗಿರ್ಬೋದು ಅದನ್ನು ಪ್ರತಿಪಾದನೆ ಮಾಡ್ತಾನೇ ಬಂದಿದ್ದಾರೆ. ಆದರೆ ನಮ್ಮ ಭಾರತದ ಈ ಒಂದು ಅಭಿವೃದ್ಧಿಯ ಒಂದು ಆಸ್ಥೆಯಲ್ಲಿ, ಆಧುನೀಕರಣದ ಆಸ್ಥೆಯಲ್ಲಿ ಆ ವಿಷಯಗಳೆಲ್ಲ ಮೂಲೆ ಗುಂಪಾಗಿದೆ. ಒಟ್ಟಾರೆಯಾಗಿ ಈ ವಿಷಯದಲ್ಲೂ ಕೂಡ ನಾವು ಜಾಗೃತರಾಗಬೇಕಾದಂಥ ಅನಿವಾರ್ಯತೆ ಇದೆ. ಇಷ್ಟು ದಿನ ಆಗಿದ್ದನ್ನು ನಾವು ತಡಿಲಿಕ್ಕೆ ಸಾಧ್ಯತೆ ಇತ್ತು ಅಥವಾ ಅದು ಇನ್ಮೇಲೆ ನಾವು ಅದನ್ನು ತಡಿಬೋದು, ತಡಿಲಿಕ್ಕಾಗಲ್ವೋ ಅಥವಾ ಅದೇನು ಅಂತ ಗೊತ್ತಿಲ್ಲ, ಅಥವಾ ಪರ್ಯಾಯ ವ್ಯವಸ್ಥೆಗಳೇನಾರು ಇದೆಯೋ, ಅವಿರಲವಾಗಿ ಹರಿಲಿಕ್ಕೆ ಬೇಕಾದಂಥ ಪರ್ಯಾಯ ವ್ಯವಸ್ಥೆಗಳೇನಾರು ಇದೆಯೋ ಅನ್ನೋದನ್ನು ವಿಮರ್ಶೆ ಮಾಡಿ ಆ ನಿಷ್ಠಿನಲ್ಲೂ ಕೂಡ ಜನಜಾಗೃತಿ ಮಾಡಬೇಕಾಗಿದೆ. ಆ ರೀತಿಯಾಗಿ ನಿರಂತರವಾಗಿ ಹರಿದ್ರೇ ಅವಳ ಒಂದು ನಿರ್ಮಲತೆಯೂ ಅಷ್ಟೇ ಉಳಿಯುತ್ತೆ. ಇಲ್ಲ ಅಂತ ಆದರೆ ಡ್ಯಾಮಲ್ಲಿ ಅದನ್ನು ಕಟ್ಟಿ ಹಾಕಿದಾಗ ನೀರು ಅದನ್ನು ಅನೇಕ ಕಡೆ ಗಮನಿಸಿದ್ದೇವೆ. ಡ್ಯಾಮ್ಗಳು ಯಾವತ್ತೂ ಕೂಡ ಅಷ್ಟೇ, ಒಂದು 20 ವರ್ಷ ಆದಮೇಲೆ ಅದರಲ್ಲಿ ಎಷ್ಟು ಹೂಳು ಕಟ್ಟುತ್ತೆ, ಆಮೇಲೆ ಅದರದ್ದು ಕ್ಲೀನಿಂಗ್ ಪ್ರೊಸೀಜರ್ ಅನ್ನೋದು ಅವೆಲ್ಲ ಆಗುವಂಥ ಕೆಲಸ ಅಲ್ಲ. ಹಾಗಾಗಿ ಅಲ್ಲಿ ಸುಮಾರು ಆಮೇಲೆ ನಿಂತು ನೀರನ್ನು ನಿಮ್ಗೆ ಗೊತ್ತಿದೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ಅಷ್ಟೆಲ್ಲ ಅದನ್ನು ನಿಲ್ಲಿಸಿ ಮತ್ತೆ ಹರಿದು ಬಿಡುವುದು, ಇದೆಲ್ಲ ಪ್ರೊಸೀಜರ್ ಏನಿದೆ ಇದು ಆ ಗಂಗೆಯ ನಿರ್ಮಲತೆಗಾಗಲಿ ಅಥವಾ ನಿರಂತರತೆಗಾಗಲಿ ಒಂದು ರೀತಿಯ ಧಕ್ಕೆ. ಆದರೆ ಈ ದೃಷ್ಟಿಯಲ್ಲಿ ನಾವೆಷ್ಟು ಪ್ರಯತ್ನ ಮಾಡ್ಬೋದು ಅಥವಾ ನಮ್ಮಿಂದ ಎಷ್ಟು ಪ್ರಯತ್ನ ಸಾಧ್ಯವಾದ ಅಂಶಗಳು ಅದರಲ್ಲಿ ಈಗ ಸದ್ಯಕ್ಕೆ ಉಳಿದಿವೆ, ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಪರಿಹಾರಗಳನ್ನು ಯಾವ ರೀತಿ ಮಾಡಬಹುದು ಅನ್ನೋಂಥ ನಿಟ್ಟಿನಲ್ಲಿ ಇನ್ನೂ ತುಂಬ ಕೆಲಸ ಆಗಬೇಕಾಗಿದೆ. ಅದ್ರ ಬಗ್ಗೆ ಅನೇಕರು ಕೆಲಸನೂ ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ಕೈಗಾರೀಕರಣ ಅಥವಾ ಆಧುನಿಕೀಕರಣ ದೃಷ್ಟಿಯಲ್ಲಿ ಗಂಗೆಯ ಒಂದು ಬಗ್ಗೆ ಅಪಸ್ವರವೂ ಕೆಲವೊಂದು ಸಲ ಕೇಳಿಬರುತ್ತೆ. ಆದರೆ ಸಹಜವಾಗಿ ಅದು ಪ್ರಯತ್ನ ಮಾಡಿದಾಗ ಅದರಲ್ಲಿ ಆ ಅಂಶಗಳು ದೂರ ಆಗಿ ಮತ್ತೆ ಗಂಗೆ ತನ್ನಷ್ಟಕ್ಕೆ ತಾನು ಪ್ಯೂರಿಫೈ ಮಾಡ್ಕೊಳ್ಳತಕ್ಕಂತಹ ಒಂದು ಅಂಶ ಅದರಲ್ಲಿ ಇರೋದರಿಂದಾಗಿ ಮತ್ತೆ ಅದು ಪವಿತ್ರ ಆಗ್ತಾ ಇರುತ್ತೆ. ಹಾಗಂತೇಳಿ ನಾವು ಮತ್ತೆ ಅದನ್ನು ಗಲೀಜು ಮಾಡುವಂತಹ ಅಥವಾ ಅಶುದ್ಧಿಗೊಳಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಬಾರ್ದು. ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ರೆ ಯಾಕೆ ನಮ್ಮ ಪೂರ್ವಜರು ಗಂಗೆ ಬಗ್ಗೆ ಅಷ್ಟು ಆಸ್ಥೆಯನ್ನು ಹೊಂದಿದ್ರು, ಯಾವಾಗಲೂ ಎಷ್ಟೋ ದೂರ ಇರಲಿ ಅಲ್ಲಿಂದ ಗಂಗೆ ನೀರನ್ನು ತೊಗೊಂಬರ್ತಾಯಿದ್ರು, ಕೊನೆ ಕಾಲದಲ್ಲಿ ಗಂಗೆ ನೀರನ್ನು ಬಾಯಿಗೆ ಹಾಕ್ತಾಯಿದ್ರು. ಈ ರೀತಿ ಅನೇಕ ಹಿನ್ನೆಲೆಗಳನ್ನು ಗಮನಿಸಿದಾಗ, ಆಧುನಿಕ ವಿಜ್ಞಾನಿಗಳ ಅಥವಾ ವಿಜ್ಞಾನಿಗಳ ಅಭಿಪ್ರಾಯವನ್ನು ಗಮನಿಸಿದಾಗ ಗಂಗೆಯ ಸ್ವಚ್ಛತೆ, ಪವಿತ್ರತೆ ಅನ್ನೋದು ಎಲ್ಲರ ದೃಷ್ಟಿಯಲ್ಲೂ, ವಿಜ್ಞಾನಿಗಳ ದೃಷ್ಟಿಯಲ್ಲೂ ಅಥವಾ ನಮ್ಮ ಧಾರ್ಮಿಕ ಚಿಂತಕರ, ಋಷಿಗಳ, ಮುನಿಗಳ, ಜ್ಞಾನಿಗಳ ದೃಷ್ಟಿಯಲ್ಲೂ ಕೂಡ ಅದು ಸಿದ್ಧವಾಗಿರ್ತಕ್ಕಂಥ ವಿಷಯ. ಅದನ್ನು ಮತ್ತೆ ಹೇಳಬೇಕಾಗಿಲ್ಲ. ಆದರೆ ಅದನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗಲೂ ಕೂಡ ಯಾರು ಇದರ ಆಸ್ಥೆ ಇಲ್ವೋ ಅವರು ಪ್ರಯೋಗ ಮಾಡಿದಾಗಲೂ ಅವರಲ್ಲಿ ಏನೋ ಹೊಸದಾದಂತಹ ವಿಷಯಗಳು ಕಂಡಿದೆ ಅಂತ ಗೊತ್ತಾಗ ಸಂವಾದ ಪ್ರಮಾಣ ಅಂತ ನಾವೇನು ಕರಿತೀವಿ, ಸಂವಾದಿ ಪ್ರಮಾಣ ಸಿಕ್ಕಾಗ ನಮ್ಮ ನಂಬಿಕೆಗೆ ಒಂದು ರೀತಿಯಾದಂತಹ ಆಸ್ಥೆ ಇನ್ನೂ ಗಟ್ಟಿಯಾಗತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಆಧುನಿಕ ವಿಜ್ಞಾನದ ಕೆಲವೊಂದು ಅಂಶಗಳನ್ನು ಇನ್ನೂ ಸುಮಾರು ಕೆಲಸ ಇದರ ಮೇಲೆ ಮಾಡಿದ್ದಾರೆ. ಅದರದ್ದೆಲ್ಲ ಇನ್ನೂ ಸುಮಾರು ಕೆಲಸ ಮಾಡಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಎಲ್ಲ ಅಂಶಗಳು ನಾವು ನೋಡಲಿಕ್ಕಾಗದೇ ಇದ್ದರೂ ಕೂಡ ಒಂದು ಯಾವ ಪ್ರಮುಖ ಅಂಶಗಳಿದೆ ಮತ್ತು ಅದರಿಂದಾಗಿ ಹೊರಬಂದಂತಹ ಪ್ರಮುಖ ವಿಷಯಗಳಿದೆ ಅದನ್ನು ಇವತ್ತು ನೋಡಿದ್ದೇವೆ. ಈ ದಶಹರಾ ಉತ್ಸವದ ಅಂಗವಾಗಿ ಆಚರಿಸಿದಂತಹ ಈ ಪ್ರವಚನ ಮಾಲಿಕೆಯಲ್ಲಿ ಕಿಂಚಿತ್ ವಿಜ್ಞಾನ ದೃಷ್ಟಿಯಲ್ಲಿ ಪವಿತ್ರತೆ, ಗಂಗೆಯ ಪವಿತ್ರತೆ ಅನ್ನುವಂಥ ವಿಷಯದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೂ ನನ್ನ ಮತ್ತು ಮಧ್ವಾಶ್ರಮ
ಅದರ ವ್ಯವಸ್ಥಾಪಕರಾದಂತಹ ಮನೋಜಾಚಾರ್ಯರಿಗೂ ಮತ್ತು ಇದರೆಲ್ಲ ನಿರ್ವಹಿಸ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಪರಮಾತ್ಮನಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.